ಎಲ್ಲ ಕನ್ನಡ ಜನತೆಗೆ ನನ್ನ ನಮಸ್ಕಾರಗಳು ಗೈಸ್. MS ಧೋನಿ, ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಈ ಮೂರು ಜನ ಪ್ಲೇಯರ್ಸ್ ಲೆಜೆಂಡರಿ ಪ್ಲೇಯರ್ಸ್ ಮಗ. ಅದ್ರ ಬಗ್ಗೆ ಡೌಟೇ ಇಲ್ಲ, ಓಕೆನಾ? ಡೌಟೇ ಇಲ್ಲ. ಸೊ ಒಬ್ಬೊಬ್ರು ಒಂದೊಂದು ಡಿಪಾರ್ಟ್ಮೆಂಟ್ ಅಲ್ಲಿ ಸಖತ್ತಾಗಿ ಮಾಡಿದ್ದಾರೆ, ಒಬ್ಬೊಬ್ಬರಿಗೆ ಒಂದೊಂಥರ ಕ್ರೇಜಿ ಫ್ಯಾನ್ಸ್ಗಳಿದ್ದಾರೆ, ಒಂದು ಲವ್ ಎಲ್ಲ ಸಿಗುತ್ತೆ, ಓಕೆನಾ? ಬಟ್ ಈಗಿನ ಏರಾದಲ್ಲಿ, ಓಕೆನಾ, ಈಗಿನ ಕರೆಂಟ್ ಜನರೇಷನ್ ಅಲ್ಲಿ ಯಾರು ಎಷ್ಟು ಅಚೀವ್ ಮಾಡಿದಾರೋ ಓಕೆ, ಅದೆಲ್ಲ ಸೈಡ್ಗೆ ಇಟ್ಬಿಡಲ್ಲ. ಬಟ್ ವಿರಾಟ್ ಕೊಹ್ಲಿ ಇರೋಷ್ಟು ಕ್ರೇಜು, ಫ್ಯಾನ್ ಫಾಲೋಯಿಂಗು ಇನ್ಯಾವ ಪ್ಲೇಯರ್ಗೂ ಇಲ್ಲ ಮಗ, ಇನ್ನು ಯಾವ ಪ್ಲೇಯರ್ಗೂ ಇಲ್ಲ. ಹೇಳ್ತಾ ಇದ್ದೀನಿ, ನಾನು ಹೇಳ್ತಲ್ಲ, ಇದು ಪ್ರೂವ್ ಆಗಿರೋದು. ಬಿಕಾಸ್ ಆಲ್ಮೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲೇ ಗೊತ್ತಲ್ಲ. ಸೊ ನಿಮಗೊಂದು ಪೋಸ್ಟ್ನ ತೋರಿಸ್ತೀನಿ, ಇದು ನೋಡ್ತಾ ಇದ್ದೀರಾ. ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, MS ಧೋನಿ ಜಾಯಿನ್ ದ ಟೀಮ್ ಪೋಸ್ಟ್ ಲೈಕ್ಸ್ ಕಂಪ್ಯಾರಿಸನ್, ಓಕೆನಾ? ಈ ಮೂರು ಲೆಜೆಂಡರಿ ಪ್ಲೇಯರ್ಸು ಅವರು ಟೀಮ್ಗೆ ಜಾಯ್ನ್ ಆದಮೇಲೆ ಪ್ರಾಕ್ಟೀಸ್ ಸೆಷನ್ಗೆ ಆ ಒಂದು ಟೀಮ್ಗೆ IPL ಅಲ್ಲಿ ಸೊ ಎಲ್ಲರದು ಕೂಡ ಪೋಸ್ಟ್ ಹಾಕಿರ್ತಾರೆ, ಯಾರಿಗೆ ಎಷ್ಟು ಲೈಕ್ಸ್ ಬಿದ್ದಿದೆ ಅಂತ ಕಂಪ್ಯಾರಿಸನ್ ಮಾಡೋದ. ವಿರಾಟ್ ಕೊಹ್ಲಿ ಅವರಿಗೆ ಪೋಸ್ಟ್ಗೆ 1.8 ಮಿಲಿಯನ್ ಲ್ಯಾಕ್ಸು. ಇದು ಟೈಮಿಂಗ್ಸು ಕೂಡ ಮ್ಯಾಟ್ರ್ ಆಗುತ್ತೆ, ಡೇಸ್ ಕೂಡ ಮ್ಯಾಟ್ರ್ ಆಗುತ್ತೆ, ನೋಡ್ತಾ ಇರಿ. ಆ್ಯಂಡ್ ರೋಹಿತ್ ಶರ್ಮಾ ಅವರಿಗೆ 4,52,000 ಲೈಕ್ಸು, MS ಧೋನಿ ಅವರಿಗೆ 6,42,000 ಲೈಕ್ಸು. ಬಟ್ ಇದು ಯಾವಾಗ ಇಲ್ಲಿಂದ ಮ್ಯಾಟ್ರ್ ಸ್ಟಾರ್ಟ್ ಆಗೋದು, ವಿರಾಟ್ ಕೊಹ್ಲಿ ಅವರಿಗೆ ಜಸ್ಟ್ 14 ಅವರ್ಸಲ್ಲಿ 1.8 ಮಿಲಿಯನ್ ಲ್ಯಾಕ್ಸ್ ಬಂದಿರೋದು ಮಗ. ಆ್ಯಂಡ್ ಮುಂಬೈ ಇಂಡಿಯನ್ಸ್ ಅಲ್ಲಿ ರೋಹಿತ್ ಶರ್ಮಾ ಅವ್ರಿಗೆ 2 ಡೇಸ್ ಆದಮೇಲೆ, ಓಕೆ, 2 ಡೇಸ್ ಆಗಿ ಎಷ್ಟು ಅವರ್ಸ್ ಆಗಿದೆಯೋ ಗೊತ್ತಿಲ್ಲ, ಅದಾದಮೇಲೆ 4,52,000 ಲೈಕ್ಸ್ ಬಂದಿರೋದು. ಆ್ಯಂಡ್ MS ಧೋನಿ ಅವರಿಗೆ ಇವ್ರು ಆಲ್ಮೋಸ್ಟ್ ಮಾರ್ಚ್ 2 ಅಲ್ಲಿ ಪೋಸ್ಟ್ ಮಾಡಿರೋದು, ಇದಕ್ಕೆ 6,42,000 ಲೈಕ್ಸು. ಕಂಪ್ಯಾರಿಸನ್ ನೀವೇ ಮಾಡ್ಕೊಳ್ಳಿ, ಯಾರಿಗೆ ಎಷ್ಟು ಫ್ಯಾನ್ಸ್ ಇದ್ದಾರೆ, ಯಾವ ಥರ ಕ್ರೇಜ್ ಇದೆ ಅಂತ. ಬಟ್ ನಾನು ಇಲ್ಲಿ ಯಾರಿಗೂ ಏಟ್ ಮಾಡ್ತಿಲ್ಲ. ಸೊ ನಾನು ಜಸ್ಟ್ ಕಂಪ್ಯಾರಿಸನ್ ಮಾಡ್ತಾ ಇರೋದು. ವಿರಾಟ್ ಕೊಹ್ಲಿ ಅವರು MS ಧೋನಿ ಮುಂದೆ ಏನೂ ಅಲ್ಲ ಅಂತ ತುಂಬ ಜನ ಹೇಳ್ತಾರಲ್ಲ, ಜಸ್ಟ್ ಒಂದು ಎಕ್ಸಾಂಪಲ್ ಮಗ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಬಟ್ ಹೌದು, ಒಬ್ಬೊಬ್ಬರು ಕೂಡ ಒಂದೊಂದು ಡಿಪಾರ್ಟ್ಮೆಂಟ್ಲಿ ಅವರು ಅಚೀವ್ಮೆಂಟ್ ಮಾಡಿದ್ದಾರೆ, ಎಲ್ಲರಿಗೂ ತುಂಬ ಅವರು ಕ್ರೇಜಿ ಫ್ಯಾನ್ಸ್ ಇರ್ತಾರೆ, ಏನೇನೋ ಇರ್ತಾರೆ. ಬಟ್ ಇವಾಗಿಂದ ಪ್ರೆಸೆಂಟ್ ತಗೊಂಡ್ರೆ ಸೊ ಇವರೇ, ಓಕೆನಾ? ಅಂದು ಎರಡನೇ ಅಪ್ಡೇಟು, ಎಲ್ಲ ಟೀಮ್ದು ಬ್ರ್ಯಾಂಡ್ ವ್ಯಾಲ್ಯೂ ಎಷ್ಟಿದೆ ಅಂತ ಹೇಳಿದ್ರೆ ಇದರಲ್ಲೂ ಕೂಡ RCBನ ಬೀಟ್ ಮಾಡೋಕ್ಕೆ ಯಾವ ಟೀಮಲ್ಲೂ ಆಗಲ್ಲ ಮಗ. ಬೇರೆಲ್ಲ ಟೀಮ್ಗಳು 5-5 ಸಲ ಕಪ್ನ ಗೆದ್ದಿದ್ದಾರೆ, ಬಟ್ RCB ಗೆದ್ದಿರೋದು ಒಂದೇ ಒಂದು ಸಲ. ಈ ಟೀಮ್ದು ವ್ಯಾಲ್ಯೂ ಎಷ್ಟಿದೆ ಅಂತ ಹೇಳಿದ್ರೆ ಚಾನ್ಸ್ ಇಲ್ಲ, $2 ಬಿಲಿಯನ್ ಇರೋದು. ಇಲ್ಲಿ ನೋಡ್ತಾ ಇದ್ದೀರಾ, RCB ಅವ್ರದ್ದು 269 $million. ಆ್ಯಂಡ್ ಮುಂಬೈ ಇಂಡಿಯನ್ಸ್ ಅವ್ರದ್ದು $242 million. ಮುಂಬೈ ಇಂಡಿಯನ್ಸ್ ಅವರು 5 ಸಲ ಕಪ್ನ ಗೆದ್ದಿದ್ದಾರೆ. ಸೊ ಇನ್ನು RCB ಒಂದೇ ಒಂದು ಸಲ ಕಪ್ ಗೆದ್ದಿರೋದು. ಆ್ಯಂಡ್ ಚೆನ್ನೈ ಸೂಪರ್ ಕಿಂಗ್ಸ್ ಅವ್ರದ್ದು $235 million, KKR ಅವ್ರದ್ದು $222 million, ಆ್ಯಂಡ್ SRH ಅವ್ರದ್ದು ಕೂಡ $154 million, ಡೆಲ್ಲಿ ಕ್ಯಾಪಿಟಲ್ಸ್ $152 million, ಆ್ಯಂಡ್ ರಾಜಸ್ಥಾನ್ ರಾಯಲ್ಸ್ ಅವ್ರದ್ದು $146 million, ಗುಜರಾತ್ ಟೈಟನ್ಸ್ ಅವ್ರದ್ದು $142. ಗುಜರಾತ್ ಟೈಟನ್ಸ್ ನೋಡ್ತಾ ಬಂದಿದ್ದು 2 ವರ್ಷಕ್ಕೆ, ಆಲ್ಮೋಸ್ಟ್ 3 ವರ್ಷ ಆಯ್ತು ಅಷ್ಟೇ. ಅವ್ರು ಬಂದು ಆಲ್ರೆಡಿ ಪಂಜಾಬ್ನ ಬೀಟ್ ಮಾಡಿಬಿಟ್ಟಿದ್ದಾರೆ. ಪಂಜಾಬ್ ಕಿಂಗ್ಸ್ ಅವ್ರದ್ದು $141 million, ಆ್ಯಂಡ್ LSG $122 million. RCB ವಿಲ್ ವಿನ್ ದೇರ್ ಸೆಕೆಂಡ್ ಟ್ರೋಫಿ. ವಿನ್ ಆದರೆ ಹೇಳ್ತಾ ಇದ್ದೀನಿ, ಈ ಅಮೌಂಟು ಮಿನಿಮಮ್ ಒಂದು 30% ಜಾಸ್ತಿ ಆಗುತ್ತೆ. ಹೇಳ್ತಾ ಇದ್ದೀನಿ 30%, 100% ಜಾಸ್ತಿ ಆಗುತ್ತೆ, ಬಿಕಾಸ್ ಆ ಒಂದು ಬ್ರ್ಯಾಂಡ್ ವ್ಯಾಲ್ಯೂ. ಸೊ ಕಂಪ್ಯಾರಿಸನ್ ಮಾಡ್ಕೊಳ್ಳಿ, ನಿಮ್ಗೆ ಬಿಟ್ಟಿದ್ದು ಯಾರನ್ನ ಕಂಪ್ಯಾರಿಸನ್ ಎಲ್ಲೆಲ್ಲಿ ಮಾಡ್ಕೋಬೇಕು, ಯಾವ ಟೀಮ್ನ ಕಂಪ್ಯಾರಿಸನ್ ಮಾಡ್ಕೋಬೇಕು, ಯಾವ ಟೀಮ್ಗೆ ಎಷ್ಟು ಸಪೋರ್ಟ್ ಇದೆ, ಎಷ್ಟು ಫ್ಯಾನ್ ಫಾಲೋಯಿಂಗ್ ಇದೆ, ಆ್ಯಂಡ್ ಎಷ್ಟು ಕ್ರೇಜ್ ಇದೆ ಅಂತ ಈ 2 ಅಪ್ಡೇಟ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ಇದ್ರ ಬಗ್ಗೆ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಗಾಯ್ಸ್. ಓಕೆ ಫ್ರೆಂಡ್, ಬಾಯ್. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾಡ್ಕೊಳ್ಳಿ. ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಹೋಗಿ ಜಾಯ್ನ್ ಆಗಿ. ನಾನಂತೂ ಇಲ್ಲಿ ಯಾವುದೇ ಪ್ಲೇಯರ್ನು ಹೇಟ್ ಮಾಡ್ತಿಲ್ಲ ಮಗ, ಯಾವುದೇ ಟೀಮು ಕೂಡ ಹೇಟ್ ಮಾಡ್ತಿಲ್ಲ. ಜಸ್ಟ್ ಏನು ಅಪ್ಡೇಟ್ ಇದೆ ಅದನ್ನು ಎಕ್ಸ್ಪ್ಲೇನ್ ಮಾಡಿದೆ ಅಷ್ಟೇ. ಸೊ ನನಗೆ ಯಾರಿಂದನೂ ಏನೂ ಆಗಬೇಕಾಗಿಲ್ಲ ಅಂತ ಒಂದು ಡಿಸ್ಕ್ಲೈಮರ್ನ ಹಾಕ್ತಾ ಇದ್ದೀನಿ. ಓಕೆ ಬಾಯ್ಸ್, ಸಿ ಯು ಆನ್ ದ ನೆಕ್ಸ್ಟ್ ವಿಡಿಯೋ.